ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ 10-1-2026ಕ್ಕೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾನು ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಆಮೇಲೆ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳು ನಿಮಗೆ ಬರ್ತವೆ. ಸೊ ಅದನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC 25-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಹೋದರೆ ಎಲ್ಲ ನಿಮಗೆ ವಿತ್ ರಿವಿಷನ್ ಸ್ಕೋರಿಂಗ್ ವಿಡಿಯೋಗಳು ನಿಮಗಾಗಿ ವೆಯ್ಟ್ ಮಾಡೋಕತ್ತವ. ಹೋಗಿ ನೋಡಿ, ಲೈಕ್, ಶೇರ್ ಮತ್ತು ಏನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಾವುಗಳು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಕ್ವಶನ್ ಪೇಪರ್ ನಿಮಗೆ ಭಾಳ ಯೂಸ್ ಆಗ್ತದೆ. ಕೆಲವು ಪ್ರಶ್ನೆಗಳು ನಿಮಗೆ ರಿಪೀಟು ಕೂಡ ಆಗ್ತಾವೆ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದರು. ವಿಶ್ವದ ಯಾವುದೇ ಶಕ್ತಿ ಬಣ್ಣಕ್ಕೆ ಸೇರದೇ ಇರತಕ್ಕಂಥ ನೀತಿಗೆ ಏನಂತೀವಿ? ಗೊತ್ತಿರಲಿ, ಅಲಿಪ್ತ ನೀತಿ ಅಂತಲೇ ಕರೆಯೋದು. ಪ್ರಶ್ನೆ 2, ತೋಟಗಾರಿಕಾ ಬೇಸಾಯದ ಪ್ರಗತಿಗೆ ಏನಂತ ಕರಿತೀವಿ? ಸುವರ್ಣ ಕ್ರಾಂತಿ ಅಂತೀವಿ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಕರಿತೀವಿ ಅನ್ನೋದನ್ನು ಕಾಮೆಂಟ್ ಮಾಡಿ. ಸೊ ಯಾರ್ದು ಕಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನು ಪಿನ್ ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತಲೇ ಏಕೆ ಕರಿತೀವಿ ಅಂತ ಕೇಳಿದರು. ಆಪ್ಷನ್ ಎ, ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಮುಂಬೈನಲ್ಲಿ ಇದೆ. ಯಾರು ಅಸಂಘಟಿತ ಕೆಲಸಗಾರರು? ಸೊ ಮನೆ ಕೆಲಸಗಾರರು ಅಂತಕ್ಕಂಥ ಆಯ್ಕೆ ಅದು ಅಸಂಘಟಿತ ಕೆಲಸಗಾರರು ಆಗ್ತದೆ. ಇನ್ನು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕಾಯ್ದೆ ಕೇಳಿದರು. ಗೊತ್ತಿರಲಿ, ಆಯ್ಕೆ ಡಿ, 1909ರ ಭಾರತೀಯ ಪರಿಷತ್ ಕಾಯ್ದೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಯಾವುದು ಯೋಜನೇತರ ವೆಚ್ಚ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ರಕ್ಷಣಾ ವೆಚ್ಚ ಅನ್ನೋದು ಯೋಜನೇತರ ವೆಚ್ಚ ಆಗ್ತದೆ. ಇನ್ನು ಗ್ರಾಹಕರಿಗೆ ಪರಿಹಾರ ಮೊತ್ತ ರೂಪಾಯಿ 10 ಕೋಟಿಗಿಂತ ಹೆಚ್ಚಾದರೆ ನೀವು ಯಾರಿಗೆ ದೂರನ್ನು ಕೊಡಬೇಕು ಅಂತ ಕೇಳಿದರೆ 10 ಕೋಟಿಗಿಂತ ಹೆಚ್ಚು ಅಂತ ಇದೆ, ಅದನ್ನು ರಾಷ್ಟ್ರೀಯ ಆಯೋಗಕ್ಕೆ ಏನು ಮಾಡಬೇಕಾಗ್ತದೆ? ಕೊಡಬೇಕಾಗ್ತದೆ. ಇನ್ನು 8ನೇ ಪ್ರಶ್ನೆ, ಮಹತ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಏಕೆ ರೂಪಿಸಿದ್ದರು ಅಂತ ಕೇಳಿದರು. ಆಪ್ಷನ್ ಎ, ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ನಿರೂಪಿಸಲು ಅಂತಕ್ಕಂಥ ಆಯ್ಕೆ ಸರಿ ಇದೆ. ಇನ್ನು 1 ಅಂಕದ ಪ್ರಶ್ನೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು? ರಾಜಸ್ಥಾನದ ಗಂಗಾನಗರ್. ಇನ್ನು ಹೆಣ್ಣು ಭ್ರೂಣ ಹತ್ಯೆ, ನಿಮಗೆ ಶಿಶು ಹತ್ಯೆ ಮೇಲೇನೂ ಕೂಡ ಪ್ರಶ್ನೆ ಬರ್ತದೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಗರ್ಭದಲ್ಲಿರುವ ಭ್ರೂಣ ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕೋದೇ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೆಯೋದು. ಇನ್ನು ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹಾರ ಮಾಡಬಹುದು? ಚಾಲ್ತಿ ಖಾತೆ. ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೇಳಿದರು. ಗ್ರಾಮಗಳ ಅಭಿವೃದ್ಧಿಗಾಗಿ. ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರೆಯಲು ಅಂತಕ್ಕಂಥ ಆಯ್ಕೆ ಸರಿ ಇದೆ. ಇನ್ನು ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸ್ತದ? 17ನೇ ವಿಧಿ. ಇನ್ನು ವುಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತದ ಎಂದರೇನು ಅಂತ ಕೇಳಿದ್ದಾರೆ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಗೆ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ವುಡ್ರೋ ವಿಲ್ಸನ್ ಅವರೇ ಸಾರ್ವಜನಿಕ ಆಡಳಿತದ ಪಿತಾಮಹ ಅಲ್ವಾ? ಕರೆಕ್ಟಾ ಅಲ್ವಾ? ಸೊ ನೀವೇ ನನಗೆ ಕಮೆಂಟ್ ಮಾಡಿ. ಇನ್ನು ತೀನ್ ಮೂರ್ತಿ ಹೈಪಾ ಚೌಕ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ. ಗೊತ್ತಿರಲಿ, ಅದು ದೆಹಲಿಯಲ್ಲಿದೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರಿತೀವಿ? ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನೇ ಕರೆಯೋದು. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 17, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಯಾವ ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಅವರನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಓಕೆ. ಇನ್ನು ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವಂತಿಲ್ಲ. ಸಮಗ್ರ ವಸತಿ ಯೋಜನೆ, ರಾಷ್ಟ್ರೀಯ ಪರಿಷತ್ನ ರಚನೆ, ಓಕೆನಾ. ಆಮೇಲೆ ಗರಿಮಾಗೃಹ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್, ಸ್ಮೈಲ್ ಯೋಜನೆ ಅಂತ ಗೊತ್ತಿರಲಿ. ಇನ್ನು ಯುನೆಸ್ಕೋದ ಕಾರ್ಯಗಳು ಅಂತ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ 2 ಅಂಕ ಕೇಳಿದಾಗ ಕೇವಲ 4 ಪಾಯಿಂಟ್ ಬರೀರಿ. 1, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾಧ್ಯಮ ತಂತ್ರಗಾರಿಕೆ ಅಭಿವೃದ್ಧಿ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರ, ಪರಿಸರದ ಬಗ್ಗೆ ಕಾರ್ಯೋನ್ಮುಖ, ಶಿಕ್ಷಣ ಮತ್ತು ಜ್ಞಾನ ಪ್ರಸಾರಕ್ಕೆ ಸೇವಾ ಸಂಸ್ಥೆಗಳ ಸಹಾಯ. ಪಾಯಿಂಟ್ಸ್ ಹಾಕಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಇನ್ನು ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನ ಅಂತ ಕೇಳಿದರು. ನೋಡಿ, ಜನಮಂದೆ ಅನ್ನೋದು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ಆದರೆ ದೊಂಬಿ ಅಂದರೆ ತೀರಾ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ. ಇನ್ನು ಬಾಲ್ಯ ವಿವಾಹ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಸೊ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ನಾವು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ನೇಮಕ ಮಾಡ್ತಾರೆ. ಮಕ್ಕಳ ಸಹಾಯವಾಣಿ 1098 ಅದ. ಮಕ್ಕಳು, ಶಿಕ್ಷಕರು, ಗ್ರಾಮ ವ್ಯವಸ್ಥಾಪಕರು ದೂರು ನೀಡಬಹುದು. ಪೊಲೀಸರಿಗೆ ದೂರು ಕೊಡೋದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆಯನ್ನು ಸಹಿತ ಕೊಡಬಹುದು ಅಂತ ಬರೀಬೋದು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳ ಮೇಲೆ ಪ್ರಶ್ನೆ ಇತ್ತು. ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತ ಕೇಳಿದ್ದಾರೆ. ನೋಡಿ, ಈ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ಬ್ರಿಟಿಷರಿಗೆ ಕೊಡ್ತಾನೆ. 26 ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಕಂಪನಿ ಯುದ್ಧ ಪರಿಹಾರ 50 ಲಕ್ಷ ರೂಪಾಯಿ ಕೊಡ್ತದೆ. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ಸಿಗ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದೆ ಇತ್ತು, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತ ಮಾಡಿದರು. ಗೊತ್ತಿರಲಿ,
1955ರಲ್ಲಿ ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ ನಡೀತದೆ. 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಿಮೋಚನೆಯನ್ನು ಮಾಡ್ತದೆ. ಇನ್ನು GIS ಮತ್ತು GPS ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ GIS ಅಂದರೆ ಪೃಥ್ವಿಯ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ, ಸಂಗ್ರಹಿಸುವ, ಮಾರ್ಪಡಿಸುವ ಮತ್ತು ತೋರಿಸುವ ಅಂಕಿ ಅಂಶದ ಮಾಹಿತಿ ವ್ಯವಸ್ಥೆಯೇ GPS. GIS ಅಂದರೆ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸ್ತಕ್ಕಂಥ ವಸ್ತುವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸೂಚಿಸೋದನ್ನು GPS ಅಂತಲೇ ಕರೆಯೋದು. ಇನ್ನು ಇಸ್ರೋದ ಸಾಧನೆಗಳನ್ನು ಕೇಳಿದರೆ ನೋಡಿ, ಅದು ಭಾರತೀಯ ರಾಷ್ಟ್ರೀಯ ಉಪಗ್ರಹದ ವ್ಯವಸ್ಥೆ ಅಭಿವೃದ್ಧಿ ಮಾಡ್ತದೆ. ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಇರುವ ಮೊದಲ ದೇಶನೇ ಭಾರತ. ಇನ್ನು ವಸತಿಹೀನರಿಗೆ ಸರ್ಕಾರ ಕೈಗೊಂಡಿರುವ ವಸತಿ ಯೋಜನೆಗಳ ಹೆಸರುಗಳನ್ನು ಬರೀಬೇಕು. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಬಸವ ಯೋಜನೆ ಮತ್ತು ಆಶ್ರಯ ಯೋಜನೆ ಬರೆದ್ರೆ ಸಾಕು. ಇನ್ನು ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇದು ಏನೂ ಇಲ್ಲದುದನ್ನು ಸೃಜಿಸುವ ಸಾಮರ್ಥ್ಯ ಅದ. ಕಷ್ಟ ಸಾಧ್ಯವಾದುದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರ್ತದೆ. ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭವನ್ನು ಗಳಿಸ್ತದೆ. ಇದು ಒಂದು ಕಾರ್ಯವಿಧಾನವಾಗದ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯವನ್ನು ಮಾಡ್ತದೆ. ಇದು ಒಂದು ತತ್ವಜ್ಞಾನವಾಗಿದೆ. ಇದು ಎಲ್ಲ ಕ್ಷೇತ್ರಗಳಲ್ಲಿ ಕಂಡು ಬರ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 3 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಬರೋಣ. ಮೊದಲ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳು ಅಂತ ಕೇಳಿದರು. ನೋಡಿ, ಇವರು ದೇಶಾದ್ಯಂತ ಸಂಚರಿಸಿ ಉಪನ್ಯಾಸ ಕೊಡ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ. ವಿಗ್ರಹಾರಾಧನೆ, ಜಾತಿ ಪದ್ಧತಿಯ ಖಂಡನೆ ಮಾಡ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹವನ್ನು ಮಾಡ್ತಾರೆ. ಮುಂದೆ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಕೊಡ್ತಾರೆ. ಸತ್ಯಾರ್ಥ ಪ್ರಕಾಶ ಕೃತಿ ಬರೀತಾರೆ. ಶುದ್ಧಿ ಚಳವಳಿ ನಡೆಸ್ತಾರೆ. ಆರ್ಯ ಸಮಾಜದ ಸ್ಥಾಪನೆ ಆಗ್ತದೆ. ಭಾರತೀಯರಿಗೆ ಭಾರತ ಅಂತಲೇ ಘೋಷಣೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ನೋಡಿ, ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಆಮೇಲೆ ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರೇ ಭರಿಸಬೇಕು. ರಾಜರು ಆಸ್ಥಾನದಲ್ಲಿ ಬ್ರಿಟಿಷರ ರೆಸಿಡೆಂಟನ್ನು ನೇಮಕವನ್ನು ಮಾಡಬೇಕು. ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಕ ಮಾಡೋ ಹಾಗಿಲ್ಲ. ಯಾವುದೇ ರಾಜರೊಡನೆ ಸಂಧಾನ ಮಾಡಿಕೊಳ್ಳೋ ಹಾಗಿಲ್ಲ. ಕಂಪನಿ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸೋದು ಅಂತ ಬರೆದ್ರೆ ಸಾಕು. ಇನ್ನು ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಂತ ಕೇಳಿದ್ದಾರೆ. ಅಂದರೆ ನೀವೇನು ಬರಿಬೇಕಪ್ಪ ಅಂತಂದರೆ ಅರಣ್ಯಗಳ ಉಪಯೋಗ ಅಂತ ಬರಿಬೇಕು. ಏನು ಮಾಡ್ತಾವೆ ಅರಣ್ಯಗಳು? ನಮಗೆ ಶುದ್ಧವಾಯು, ಓಕೆ, ಆಹಾರ ಮತ್ತು ಮೇವು ಕೊಡ್ತಾವ, ಉತ್ತಮ ಮಳೆ ತರ್ತಾವ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಇದೆ, ಔಷಧಿ ಸಸ್ಯಗಳ ಆಗರ ಇದೆ, ಪ್ರವಾಸಿಗರನ್ನು ಆಕರ್ಷಿಸ್ತದೆ, ಉದ್ಯೋಗ ಅವಕಾಶ ಕೊಡ್ತದೆ ಮತ್ತು ಜೈವಿಕ ಸಮತೋಲನವನ್ನು ಕಾಪಾಡ್ತದೆ. ಇನ್ನು ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉಪಯೋಗದ ಮೇಲೆ ಪ್ರಶ್ನೆ ಇತ್ತು. ನೋಡಿ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಾಮುಖ್ಯತೆ, ಮಹತ್ವ, ಉಪಯೋಗ ಅಂತಂದರೆ ಇದು ನೀರಾವರಿ ಸೌಲಭ್ಯವನ್ನು ಕೊಡ್ತದೆ, ಜಲ ವಿದ್ಯುತ್ ಶಕ್ತಿ ಉತ್ಪಾದಿಸ್ತದೆ, ಪ್ರವಾಹದ ನಿಯಂತ್ರಣ, ನೌಕಾಯಾನದ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗೆ ನೀರು ಕೊಡ್ತದೆ, ಮಣ್ಣಿನ ಸವಕಳಿಯ ನಿಯಂತ್ರಣ, ಮೀನುಗಾರಿಕೆ ಅಭಿವೃದ್ಧಿ, ಅರಣ್ಯ ಸಂಪತ್ತನ್ನು ವೃದ್ಧಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತದೆ, ಉದ್ಯೋಗಾವಕಾಶವನ್ನು ಹೆಚ್ಚಿಸ್ತದೆ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ತದೆ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡ್ತದೆ, ಅರ್ಥವ್ಯವಸ್ಥೆಯನ್ನು ಆಧುನೀಕರಣ ಮಾಡ್ತದೆ, ಬಡತನ ನಿರ್ಮೂಲನೆ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಲಾಭ, ಅಂಚೆ ಮತ್ತು ದೂರವಾಣಿ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಅಂತ ಬರೆದ್ರೆ ಸಾಕು. ಇನ್ನು ಬ್ಯಾಂಕಿನ ಕಾರ್ಯಗಳನ್ನು ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಠೇವಣಿಗಳ ಅಂಗೀಕಾರ ಮಾಡ್ತದೆ, ಸಾರ್ವಜನಿಕರಿಗೆ ಸಾಲ ಕೊಡೋದು, ಹಣದ ವರ್ಗಾವಣೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡ್ತದೆ, ಹುಂಡಿಗಳನ್ನು ಸೋಡಿ ಮಾಡ್ತದೆ, ಭದ್ರತಾ ಕಪಾಟು ಬಾಡಿಗೆ ಕೊಡ್ತದೆ, ವಿದೇಶಿ ವಿನಿಮಯ ನಿರ್ವಹಣೆ, ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಡ್ತದೆ, ಸಾಲ ಪತ್ರ ಕೊಡ್ತದೆ ಮತ್ತು ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸ್ತದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ, ನಾವು ಗ್ರಾಹಕ ನ್ಯಾಯಾಲಯಕ್ಕೆ ದೂರನ್ನು ಕೊಡಬೇಕಾದ್ರೆ ಯಾವ ಮಾಹಿತಿ ಇರಬೇಕು ಅಂತ ನಿಮಗೆ ಪ್ರಶ್ನೆ ಇತ್ತು. ಎಸ್, ಏನೇನಿರಬೇಕಪ್ಪ ಅಂತಂದ್ರೆ ದೂರುಗಳು ಕೈಬರಹ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು, ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ನಮೂದಿಸಬೇಕು, ಯಾವ ವ್ಯಾಪಾರಿ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕು ಅನ್ನೋದನ್ನು ಬರಿಬೇಕು, ಯಾವ ವಸ್ತುವಿನಿಂದ ನಷ್ಟ ಆಗಿದೆ ಅನ್ನೋದನ್ನು ಸಹಿತ ಬರಿಬೇಕು, ಅದರ ಬೆಲೆ ಬರಿಬೇಕು, ಸೂಕ್ತವಾದ ರಶೀದಿಯನ್ನು ಸಹಿತ ಹಚ್ಚಲೇಬೇಕು, ದೂರಿಗೆ ಶುಲ್ಕ ಕೊಡುವಾಗಿಲ್ಲ, ಗ್ರಾಹಕನೇ ನೇರವಾಗಿ ಅಥವಾ ವಕೀಲರು ವಾದವನ್ನು ಮಾಡ್ಬೋದು. ಇನ್ನು 2ನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳಿದ್ದಾರೆ. ಇದು ಅತಿ ಹೆಚ್ಚಿನ ಸಾವು ನೋವು ಕಂಡುಬತ್ತು, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿಸಿತು, ವಿಶ್ವಸಂಸ್ಥೆ ರಚನೆ,
ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ಖಾಯಂ ದೇಶ ಆಗ್ತದೆ. ಶೀತಲ ಯುದ್ಧ ಆರಂಭ. ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಅನುಕೂಲವಾಗ್ತದೆ. ಯುರೋಪಿಯನ್ ದೇಶಗಳು ವಸಾಹತುಗಳನ್ನು ಕಳೆದುಕೊಳ್ತವೆ. ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯನ್ನು ಆಗ್ತದೆ. ಇನ್ನು ಬ್ರಿಟಿಷರ ಭೂ ಕಂದಾಯ ನೀತಿ ಭಾರತೀಯ ರೈತರನ್ನು ಹೇಗೆ ಶೋಷಣೆ ಮಾಡಿತು ಅಂತ ಕೇಳಿದ್ದಾರೆ. ಇದು ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ಸಮುದಾಯವನ್ನು ಸೃಷ್ಟಿ ಮಾಡ್ತದೆ. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಭೂಮಿ ಮಾರಾಟದ ವಸ್ತು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿ ಪರಬಾರೆ ಮಾಡ್ತಾರೆ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ. ಹಣದ ಲೇವಾದೇವಿಗಾರರು ಬಲಿಷ್ಠರಾಗಿ ಬೆಳೀತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಅನಕ್ಷರತೆ ನಿವಾರಣೆಗಾಗಿ ತೆಗೆದುಕೊಂಡ ಕಾರ್ಯಕ್ರಮಗಳು. ಅನಕ್ಷರತೆ ನಿವಾರಣೆಗಾಗಿ ಏನು ಮಾಡಿದ್ದಾರೆ? 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಜಾರಿ ಮಾಡಿದ್ದಾರೆ. 2001ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಸಾಕ್ಷರ ಭಾರತ ಕಾರ್ಯಕ್ರಮ. ಇನ್ನು 21A ವಿಧಿಯನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು. 2009 ಶಿಕ್ಷಣ ಹಕ್ಕು ಕಾಯ್ದೆ. ಹೆಣ್ಣು ಮಕ್ಕಳ ಮತ್ತು ದಿವ್ಯಾಂಗ ಮಕ್ಕಳ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ. ಇನ್ನು ಬಾಲಕಾರ್ಮಿಕ ಸಮಸ್ಯೆ ಪರಿಣಾಮಗಳನ್ನು ಕೇಳಿದರು. ಅನಾರೋಗ್ಯ, ಪೌಷ್ಟಿಕಾಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ, ಒತ್ತಾಯದ ದುಡಿತ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ, ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಅಗತ್ಯತೆ ಪೂರೈಸೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ತೀರಿ ಅಂತ ನಿಮಗೆ ಪ್ರಶ್ನೆ ಇತ್ತು. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಅಡ್ಡ ಬದು ಕಟ್ಟಬೇಕು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಮಾಡಬೇಕು, ಅರಣ್ಯ ನಾಶ ತಡಿಬೇಕು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು, ಅತಿಯಾಗಿ ಮೇಯುವುದನ್ನು ನಿಯಂತ್ರಿಸಬೇಕು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ ನಿರ್ಮಾಣ. 4 ಅಂಕದ ಪ್ರಶ್ನೆ. ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳಿದರು. ಇವರೇನು ಮಾಡಿದರು? ಉಚಿತ ಪ್ರಾಥಮಿಕ ಶಿಕ್ಷಣ ಕೊಟ್ಟರು. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋರಿಗೆ ವಿದ್ಯಾವೇತನ ಕೊಟ್ಟರು. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ನೀರಾವರಿ ಅಭಿವೃದ್ಧಿ. ಹೊಸ ರೈಲು ಮಾರ್ಗ ನಿರ್ಮಾಣ. ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ. ಕಬ್ಬಿಣ ಮತ್ತು ಉಕ್ಕು, ಪೇಪರ್, ಸಕ್ಕರೆ, ಗಂಧದ ಎಣ್ಣೆ, ಸಾಬೂನು ಮತ್ತು ರಸಗೊಬ್ಬರ ಕೈಗಾರಿಕೆ ಸ್ಥಾಪನೆ. ನ್ಯಾಯ ವಿಧಾಯಕ ಸಭೆಯ ರಚನೆ. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ನಿಮಗೆ ಕೇಳಿದರು. ಗೊತ್ತಿರಲಿ, ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟ ಅಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದ ಹೋರಾಟ, ಯೋಜಿತ ಹೋರಾಟವಲ್ಲ. ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ. ಸೂಕ್ತ ಮಾರ್ಗದರ್ಶನ ಇಲ್ಲ. ವ್ಯವಸ್ಥಿತ ಸಂಘಟನೆ ಕೊರತೆ. ಯುದ್ಧ ತಂತ್ರ ಮತ್ತು ಸೂಕ್ತ ನಾಯಕತ್ವ ಶಿಸ್ತಿನ ಕೊರತೆ. ನಿಶ್ಚಿತ ಗುರಿ ಇಲ್ಲ. ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ಬೆಂಬಲ ಕೊಡ್ತಾರೆ. ಶಿಪಾಯಿಗಳು ಮಾಡಿದ ಲೂಟಿ, ದರೋಡೆಯಿಂದ ಜನರ ವಿಶ್ವಾಸ ಹೋಗ್ತದ. ನಾಯಕತ್ವದ ಕೊರತೆ. ಮುಂದೆ ಇತ್ತು ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಅಂತ ಕೇಳಿದ್ದಾರೆ. ಇವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸ್ತಾರೆ. ಬ್ರಿಟಿಷ್ ಸರ್ಕಾರದ ಹುದ್ದೆಯನ್ನು ತ್ಯಜಿಸ್ತಾರೆ. ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸ್ತಾರೆ. ವಿದೇಶಕ್ಕೆ ಪ್ರವಾಸವನ್ನು ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನ ಮಾಡ್ತಾರೆ. 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಸಮಾಜವಾದಿ ಪಕ್ಷವನ್ನು ಕಟ್ತಾರೆ. 1938ರ ಹರಿಪುರ ಅಧಿವೇಶನದ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತದೆ. 1939ರಲ್ಲಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ತ್ರಿಪುರ ಕಾಂಗ್ರೆಸ್ನಿಂದ ಹೊರಬರ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ತಾರೆ. 2ನೇ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸೋದನ್ನು ವಿರೋಧಿಸ್ತಾರೆ. ಗೃಹ ಬಂಧನದಿಂದ ತಪ್ಪಿಸಿ ಜರ್ಮನಿಗೆ ಹೋಗ್ತಾರೆ. ಹಿಟ್ಲರ್ ಬೆಂಬಲ. ಈ ತರನಾಗಿ 8 ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಕೇಳಿದರು, ವಿಶ್ವಸಂಸ್ಥೆಯ ಸಾಧನೆಗಳು. ಸೊ ಇಲ್ಲಿನೂ ಕೂಡ ಬಹಳ ಪ್ರಶ್ನೆ ಇದ್ದಾವೆ. ಎನಿವನ್ ನೀವೇನು ಮಾಡಬೇಕು, ಒಂದು 8 ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಪ್ರವಾಹಕ್ಕೆ ಕಾರಣಗಳಿತ್ತು. ಸೊ ಇದು ಕೂಡ ನಿಮಗೆ ಭೂಗೋಳದಲ್ಲಿ ಬಂದಿರತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂತಂದರೆ ಭಾರತದ ನಕ್ಷೆಯಲ್ಲಿ ಕೊರಮಂಡಲ ತೀರ 82.30, ಹಿರಾಕೂಟ್, ರಾಣಾ ಪ್ರತಾಪ್, ನರ್ಮದಾ ನದಿ, ಕನ್ಯಾಕುಮಾರಿ, ವಿಶಾಖಪಟ್ಟಣಂ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಬರೋದು ಏನಪ್ಪ ಅಂದರೆ 82 and 30. ಒಂದು ಇದು ಕೇಳ್ತಾರೆ. ಇಲ್ಲಾಂದರೆ 23 ಕರ್ಕಾಟಕ ಸಂಕ್ರಾಂತಿ ವೃದ್ಧ ಆಗ್ತದಲ್ಲ, ಇಲ್ಲಿಂದ ಇಷ್ಟು ಅದು ಕೇಳ್ತಾರೆ. ಇನ್ನು ಇದು ರಾಣಾ ಪ್ರತಾಪ್ ಇದೆ, ಓಕೆನಾ. ಆಮೇಲೆ ಇಲ್ಲಿ ಹಿರಾಕೂಟ್ ಇದೆ, ನರ್ಮದಾ ನದಿ ಇದೆ. ಹಿರಾಕೂಟ್, ನರ್ಮದಾ, ರಾಣಾ ಪ್ರತಾಪ್, ವಿಶಾಖಪಟ್ಟಣಂ, ಕೋರಮಂಡಲ ತೀರ, ಕನ್ಯಾಕುಮಾರಿ. ಇಷ್ಟೇನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು.